ಡಿಸಿಎಂ ಡಿಕೆಶಿ ಸಂಕಲ್ಪಕ್ಕೆ ಟಿಬಿ ಜಯಚಂದ್ರ ಕೌಂಟರ್ ಕೊಟ್ಟಿದ್ದಾರೆ. ದೈವಾನುಗ್ರಹ ಸರಿ, ದೈವವನ್ನ ಎಲ್ಲಾದರೂ ನೋಡಿದ್ದೇವಾ ಅಂತ ಮಾತನಾಡಿದ್ದಾರೆ. ಪ್ರತ್ಯಕ್ಷವಾಗಿ ಕಾಣೋದು ಹೈಕಮಾಂಡ್, ವರಿಷ್ಠರು ಮುಖ್ಯ ಅಂತ ಹೇಳಿದ್ದಾರೆ. ಇದೇ ಹೇಳೋದು ಲೂಸ್ ಟಾಕ್ಗಳು ಅಂತ. ದೈವಾನುಗ್ರಹ ಏನೋ ಸರಿ, ದೈವವನ್ನ ಎಲ್ಲಾದರೂ ನೋಡಿದೀವಾ ಅಂತ ಕೇಳಿದ್ದಾರೆ. ಪ್ರತ್ಯಕ್ಷವಾಗಿ ಕಾಣೋದು ಹೈಕಮಾಂಡು, ವರಿಷ್ಠರು ಮುಖ್ಯ ಆಗ್ತಾರೆ. ನಮಗೆ ಕಣ್ಣಕ್ಕೆ ಕಾಣೋ ವರಿಷ್ಠರು ಪಕ್ಷದಲ್ಲಿ ಮುಖ್ಯ ಆಗ್ತಾರೆ. ದೇವರು ಅನ್ನೋದು ಮನುಷ್ಯನ ಸೃಷ್ಟಿ, ಅದೊಂದು ನಂಬಿಕೆ ಅಂತ ಹೇಳಿದ್ದಾರೆ. ಪ್ರಯತ್ನಕ್ಕೆ ಫಲ ಸಿಗದೆ ಇದ್ರೆ ಪ್ರಾರ್ಥನೆಗೆ ಫಲ ಸಿಗುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಡಿಕೆಶಿ ಪ್ರಾರ್ಥನೆ, ನಂಬಿಕೆ ಬಗ್ಗೆ ಟಿಬಿ ಜಯಚಂದ್ರ ಕೌಂಟರ್ ಕೊಟ್ಟಿದ್ದಾರೆ. ನಾನು ಯಾವ ದೇಗುಲಕ್ಕೂ ಹೋಗಲ್ಲ ಅಂತ ಜಯಚಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೀವು ಹೋಗಲ್ಲ ಅಂದ್ರೆ ಬೇಡ ಜಯಚಂದ್ರ ಅವರೇ, ಆದ್ರೆ ಅನೇಕ ಜನ ಹೋಗೋರಿದ್ದಾರೆ, ಅವ್ರ ಭಾವನೆಗಳಿಗೆ ಧಕ್ಕೆ ತರಬೇಡಿ. ಜನರಿಗಿಂತ ದೊಡ್ಡ ದೇವರು ಯಾರು ಇಲ್ಲ ಅಂತ ಸಮಜಾಯಿಷಿ ಕೊಟ್ರು. ಅದೆಲ್ಲ ಸರಿ, ಜನರಿಗಿಂತ ದೊಡ್ಡ ದೇವರು ಯಾರು ಇಲ್ಲ ನಿಜ. ಆದ್ರೆ ನೀವು ಎಷ್ಟರ ಮಟ್ಟಿಗೆ ಜನಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ನೀವು ಮಾತನಾಡಿರೋ ಮಾತುಗಳು, ಲೆಟ್ ಅಸ್ ಸಿ ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ ಜಯಚಂದ್ರ ಅವರು. ದೈವಾನುಗ್ರಹ ಇದು ಸರಿ, ದೈವನ್ನ ನಾವು ನೋಡಿದ್ವ ಎಲ್ಲಾದ್ರೂ? ಪ್ರತ್ಯಕ್ಷ ಕಾಣ್ತಕ್ಕಂಥದ್ದು ಹೈಕಮಾಂಡೆ. ದೇವರು ಅಂತ ಅಲ್ಲ, ಅವರ ವಿವೇಚನೆ. ನಮಗೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ವರಿಷ್ಠರು. ಒಂದು ರಾಜಕೀಯ ಪಕ್ಷಕ್ಕೆ ಪಕ್ಷ ಸಿದ್ಧಾಂತವನ್ನ, ಪಕ್ಷಗಳನ್ನ ಒಪ್ಪಿರ್ತಕ್ಕಂಥದ್ದು ನಮ್ಮ ಸಂವಿಧಾನ. ಪಕ್ಷದಲ್ಲಿ ಯಾರು ಮುಖ್ಯ ಅಂತ ಹೇಳಿದ್ರೆ ವರಿಷ್ಠರು ಮುಖ್ಯ ಆಗ್ತಾರೆ. ಯಾವುದೇ ಪಾರ್ಟಿ ಆಗಲಿ, ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ, ಅಥವಾ ಇನ್ನೊಂದು ಕಮ್ಯುನಿಸ್ಟ್ ಪಾರ್ಟಿ ಆಗಲಿ, ವರಿಷ್ಠರೇ ಬಹಳ ಮುಖ್ಯ ಆಗ್ತಾರೆ. ದೈವಾನುಗ್ರಹ ಇದು ಸರಿ, ದೈವನ್ನ ನಾವು ನೋಡಿದ್ವ ಎಲ್ಲಾದ್ರೂ? ಪ್ರತ್ಯಕ್ಷ ಕಾಣ್ತಕ್ಕಂಥದ್ದು ಹೈಕಮಾಂಡೆ. ಕಣ್ಣಿಗೆ ಕಾಣುವುದು